ಮೇಷರಾಶಿಯವರೇ, ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ಏನು ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ತಿಳಿದುಕೊಳ್ಳಲು ಕುತೂಹಲವಿದೆ. ಕೆಲವೊಮ್ಮೆ ಸಣ್ಣ ಸಮಸ್ಯೆಗಳು ದೊಡ್ಡ ಪರಿಣಾಮ ಬೀರುತ್ತವೆ ಮತ್ತು ನೀವು ಗಮನಿಸದ ಅಡಚಣೆಗಳು ನಿಮ್ಮ ಪ್ರಗತಿಯನ್ನು ನಿಧಾನಗೊಳಿಸಬಹುದು. ಈ ಏಪ್ರಿಲ್ ತಿಂಗಳಲ್ಲಿ ಕೆಲವು ವಿಶೇಷ ಸವಾಲುಗಳು ನಿಮ್ಮ ಮುಂದೆ ಬರಬಹುದಾಗಿದೆ, ಆದರೆ ಸರಿಯಾದ ತಿಳುವಳಿಕೆ ಮತ್ತು ಪರಿಹಾರಗಳಿಂದ ನೀವು ಅವನ್ನು ಸುಲಭವಾಗಿ ಎದುರಿಸಬಹುದು. ಮೇಷರಾಶಿಯವರಿಗಾಗಿ ಈ ಏಪ್ರಿಲ್ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆಯಿದೆ. ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಕೆಲವೊಂದು ಸವಾಲುಗಳು ಕಾಣಿಸಿಕೊಂಡರೂ ಅವುಗಳನ್ನು ಸರಿಯಾಗಿ ನಿರ್ವಹಿಸಿದರೆ ಉತ್ತಮ ಫಲಗಳನ್ನು ಪಡೆಯಬಹುದು. ಆದ್ದರಿಂದ ಈ ತಿಂಗಳಲ್ಲಿ ಯಾವ ಅಡಚಣೆಗಳು ಎದುರಾಗಬಹುದು ಮತ್ತು ಅವುಗಳಿಗೆ ಯಾವ ಪರಿಹಾರಗಳನ್ನು ಅನುಸರಿಸಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಅತ್ಯಂತ ಅಗತ್ಯ. ಪ್ರೀತಿಯ ವೀಕ್ಷಕರೇ, ಜ್ಯೋತಿಷ್ಯ ನಾಡಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಏಪ್ರಿಲ್ ತಿಂಗಳಲ್ಲಿ ಮೊದಲನೆಯದಾಗಿ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ವಿಶೇಷವಾಗಿ ತಂಪು ಅಥವಾ ಹವಾಮಾನ ಬದಲಾವಣೆಗಳಿಂದ ನೀವು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಮತ್ತು ಶಕ್ತಿ ಕುಂದುವ ಸಾಧ್ಯತೆ ಇದೆ. ಎರಡನೆಯದಾಗಿ, ಕೆಲಸಗಳಲ್ಲಿ ವಿಘ್ನಗಳು ಎದುರಾಗಬಹುದು. ನಿಮ್ಮ ಯೋಜನೆಗಳು ವಿಳಂಬವಾಗಬಹುದು ಮತ್ತು ಮುಂದಿನ ಹಾದಿಯಲ್ಲಿ ಅಡ್ಡಿಗಳು ಕಾಣಿಸಬಹುದು. ಮೂರನೆಯದಾಗಿ, ಮನೋಭಾವದಲ್ಲಿ ಅಸ್ಥಿರತೆ ಕಂಡುಬಂದು ಮನಸ್ಸಿನಲ್ಲಿ ಅಶಾಂತಿ ಮತ್ತು ಗೊಂದಲಗಳು ಹೆಚ್ಚಾಗಬಹುದು. ನಾಲ್ಕನೆಯದಾಗಿ, ಸಂಬಂಧಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಉಂಟಾಗಿ ಕುಟುಂಬ ಅಥವಾ ವೈಯಕ್ತಿಕ ಸಂಬಂಧಗಳಲ್ಲಿ ಅಸಮಾಧಾನ ಮೂಡಬಹುದು ಮತ್ತು ಸ್ತ್ರೀ ಗೌರವದ ವಿಷಯದಲ್ಲಿ ತಪ್ಪು ಅರ್ಥಗಳಾಗುವ ಸಾಧ್ಯತೆಯಿದೆ. ಐದನೆಯದಾಗಿ, ಆರ್ಥಿಕ ಜಾಗ್ರತೆ ಕಡಿಮೆಯಾಗಿ ಹಣಕಾಸಿನ ನಿರ್ಧಾರಗಳಲ್ಲಿ ತಪ್ಪುಗಳು ಸಂಭವಿಸಬಹುದು ಮತ್ತು ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು. ಈ ಅಡಚಣೆಗಳನ್ನು ಕಡಿಮೆ ಮಾಡಲು ಕೆಲವು ಪ್ರಮುಖ ಪರಿಹಾರಗಳನ್ನು ಅನುಸರಿಸಬಹುದು. ಮೊದಲನೆಯದಾಗಿ, ಗುರು ಮಹಾಯಾಗವನ್ನು ನಡೆಸುವುದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಮತ್ತು ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಎರಡನೆಯದಾಗಿ, ಪ್ರತಿದಿನ ಚಂದ್ರಮೌಳೇಶ್ವರ ಅಷ್ಟಕ ಸ್ತೋತ್ರವನ್ನು ಪಠಿಸುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಮೂರನೆಯದಾಗಿ, ಮನೆಯ ವಾಸ್ತುದೋಷಗಳನ್ನು ಸರಿಪಡಿಸಿ ಸರಿಯಾದ ವ್ಯವಸ್ಥೆ ಮತ್ತು ಬಣ್ಣಗಳನ್ನು ಬಳಸುವುದರಿಂದ ಉತ್ತಮ ಶಕ್ತಿ ಪ್ರವಾಹ ಉಂಟಾಗುತ್ತದೆ. ನಾಲ್ಕನೆಯದಾಗಿ, ಸಂಬಂಧಗಳನ್ನು ಬಲಪಡಿಸಲು ಪ್ರೀತಿ, ಸಹನೆ ಮತ್ತು ಪರಸ್ಪರ ಗೌರವವನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಇದರಿಂದ ಕುಟುಂಬದಲ್ಲಿ ಸಮತೋಲನ ಹೆಚ್ಚುತ್ತದೆ. ಐದನೆಯದಾಗಿ, ಶನಿ ಶಾಂತಿಯನ್ನು ಮಾಡಿ ಅಥವಾ ಶನಿ ಕವಚವನ್ನು ಧರಿಸುವುದರಿಂದ ಶನಿದೋಷದ ಪರಿಣಾಮ ಕಡಿಮೆಯಾಗುತ್ತದೆ ಮತ್ತು ಕೆಲಸಗಳಲ್ಲಿ ಎದುರಾಗುವ ವಿಘ್ನಗಳು ನಿವಾರಣೆಯಾಗುತ್ತವೆ. ಒಟ್ಟಾರೆ ಮೇಷರಾಶಿಯವರಿಗಾಗಿ ಈ ಏಪ್ರಿಲ್ ತಿಂಗಳು ಸವಾಲುಗಳ ಜೊತೆಗೆ ಅವಕಾಶಗಳನ್ನು ತಂದೊಡ್ಡುತ್ತದೆ. ನೀವು ಈ ಅಡಚಣೆಗಳನ್ನು ಜಾಗ್ರತೆಯಿಂದ ಗಮನಿಸಿ ಸೂಚಿಸಿದ ಪರಿಹಾರಗಳನ್ನು ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಾಣಬಹುದು. ಧೈರ್ಯ ಮತ್ತು ಸಹನೆಯಿಂದ ಮುಂದೆ ಸಾಗಿದರೆ ನೀವು ಈ ತಿಂಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು. ನೆನಪಿರಲಿ, ಪ್ರತಿಯೊಂದು ಸವಾಲು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿಸುತ್ತದೆ. ಮತ್ತಷ್ಟು ಜ್ಯೋತಿಷ್ಯ ಸಂಬಂಧಿಸಿದ ವಿಡಿಯೋಗಳಿಗಾಗಿ ಜ್ಯೋತಿಷ್ಯ ನಾಡಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.